ನಮಸ್ಕಾರ. ದೆಹಲಿ ಚುನಾವಣೆಯಲ್ಲಿ ಗೆದ್ದು ಬೇಗಿದ್ದ ಹಾಲಿ ಸಿಎಂ ಅತಿಶಿ ಸಿಂಗ್. ಹೌದು, ಆಪ್ ಘಟಾನುಘಟಿ ನಾಯಕರೇ ಮಕಾಡೆ ಮಲಗುತ್ತಿದ್ದರೆ ಆರಂಭದ ಹಂತಗಳಲ್ಲಿ ಅತಿಶಿ ಬಹಳಷ್ಟು ಹಿನ್ನಡೆಯಲ್ಲಿದ್ದರು. ಆದರೆ ಕೊನೆಗಳಿಗೆಯಲ್ಲಿ ಅತಿಶಿ ಗೆದ್ದು ಬೀಗಿದ್ದಾರೆ. ಇನ್ನು ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು ಸೋತಿರುವ ಬೆನ್ನಲ್ಲೇ ಅತಿಶಿ ಗೆದ್ದಿರುವುದು ಅಲ್ಪ ಸಮಾಧಾನ ಪಟ್ಟುಕೊಳ್ಳುವಂತೆ ಮಾಡಿದೆ ಆಮ್ ಆದ್ಮಿ ಪಾರ್ಟಿಗೆ. ಕಲ್ಕಾಜಿ ಕ್ಷೇತ್ರದಿಂದ ಬಿಜೆಪಿಯ ರಮೇಶ್ ಬಿಧೂರಿ ವಿರುದ್ಧ ಗೆಲುವಿನ ಕೇಕೆ ಹಾಕಿದ್ರು ಅತಿಶಿ. ಆಪ್ ಪಾಳಯದಲ್ಲಿ ಮತದಾನದ ಕೌಂಟಿಂಗ್ ಆರಂಭವಾದಾಗಿನಿಂದಲೂ ಅನೇಕ ಆಪ್ ಲೀಡರ್ಸ್ ಹಿನ್ನಡೆ ಅನುಭವಿಸುತ್ತಾ ಬಂದಿದ್ದರು. ಮಾಜಿ ಸಚಿವ ಮನೀಶ್ ಸಿಸೋಡಿಯಾ ಕೂಡ ಸೋತಿದ್ದರು. ಸತ್ಯೇಂದ್ರ ಜೈನ್ ಕೂಡ ಸೋಲು ಅನುಭವಿಸಿದ್ದರು. ಇದೀಗ ಅತಿಶಿ ಗೆದ್ದಿರುವುದು ಆಪ್ಗೆ ಕೊಂಚ ನಿರಾಳವಾದಂತೆ ಕಾಣುತ್ತಿದೆ. ದೆಹಲಿಯ ಚುನಾವಣೆ ಇನ್ನು 6 ತಿಂಗಳು ಇರುವಾಗ ಅರವಿಂದ್ ಕೇಜ್ರಿವಾಲ್ ಅವರು ಅತಿಶಿ ಅವರಿಗೆ ದೆಹಲಿಯ ಸಿಎಂ ಪಟ್ಟ ಕಟ್ಟಿದ್ದರು. ದೆಹಲಿ ಸರ್ಕಾರದಲ್ಲಿ ಪ್ರಭಾವಿ ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿದ್ದರು ಅತಿಶಿ. ಇದೇ ಕಾರಣದಿಂದ ಕೇಜ್ರಿ ಅತಿಶಿ ಅವರಿಗೆ ಸಿಎಂ ಆಗುವಂತೆ ಮಾಡಿದ್ದರು ಮತ್ತು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಅತಿಶಿ ಬಿಜೆಪಿಯ ರಮೇಶ್ ಬಿಧೂರಿ ವಿರುದ್ಧ 1000 ಅಂತರಗಳಿಂದ ಗೆಲುವು ಕಂಡಿದ್ದಾರೆ.